ನಿನ್ನೆ ಆಹಾರ ಇಲಾಖೆ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ನೀವೇ ಶಾಕ್ ಆಗಿಬಿಡ್ತೀರಿ. ಯಾಕೆಂದರೆ ಹೇಳೋದಕ್ಕೆ ದೊಡ್ಡ ದೊಡ್ಡ ಕ್ಲಬ್ಗಳು, ಅದೇ ರೀತಿಯಂಥ ಮೆಂಬರ್ಶಿಪ್ ಫೀಸ್ಗಳು, ಆ ರೀತಿ ಹೈಫೈ ಆಗಿರುವಂಥ ವ್ಯವಸ್ಥೆ. ಆದರೆ ಒಳಗಡೆ ಕಿಚನ್ಗೆ ಹೋದರೆ ಮಾತ್ರ ಸಾಕಷ್ಟು ಗಲೀಜು. ಏನಾಗಿತ್ತು ಆಹಾರ ಇಲಾಖೆಯ ದಾಳಿ ಸಂದರ್ಭದಲ್ಲಿ? ಕಂಪ್ಲೀಟ್ ಆದಂಥ ವರದಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ರಾಜಧಾನಿ ಬೆಂಗಳೂರಲ್ಲಿ ಪ್ರಮುಖ 10 ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದರು. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳು ಕಸವನ್ನ ಹಾಕೋ ಡಂಪಿಂಗ್ ಯಾರ್ಡ್ನಂತೆ ಭಾಸ ಆಗ್ತಿವೆ. ಇಂಥ ಕೊಳಕು ಪ್ರದೇಶದಲ್ಲಿ ಆಹಾರ ತಯಾರಿಸಿ ಗ್ರಾಹಕರಿಗೆ ಪೂರೈಸುತ್ತಿದ್ದ ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಮಂಗಳವಾರ ರೇಡ್ ಮಾಡಿದೆ. ಶೇಷಾದ್ರಿ ರಸ್ತೆಯಲ್ಲಿರುವ ಸೆಂಚುರಿ ಕ್ಲಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿರುವ ಕೆಎಸ್ಸಿಎ ಕ್ಲಬ್, ರೇಸ್ಕೋರ್ಸ್ ಒಳಗಿರುವ ರೇಸ್ಕೋರ್ಸ್ ಕ್ಲಬ್, ಸೇಂಟ್ ಮಾರ್ಕ್ ರಸ್ತೆಯಲ್ಲಿರುವ ಬೌರಿಂಗ್ ಕ್ಲಬ್, ಮ್ಯೂಸಿಯಂ ರಸ್ತೆಯಲ್ಲಿರುವ ಕ್ಯಾಥೋಲಿಕ್ ಕ್ಲಬ್, ವಸಂತ ನಗರದಲ್ಲಿರುವ ಬ್ಯಾಡ್ಮಿಂಟನ್ ಕ್ಲಬ್, ಕಬ್ಬನ್ ಪಾರ್ಕ್ ಒಳಗಿರುವ ಟೆನ್ನಿಸ್ ಕ್ಲಬ್, ವಿಜಯನಗರದಲ್ಲಿರುವ ವಿಜಯನಗರ ಕ್ಲಬ್ ಹಾಗೆ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಉಳಿದಂತೆ ಮಲ್ಲೇಶ್ವರಂ ಕ್ಲಬ್ ಮೇಲೆ ಎಫ್ಎಸ್ಎಸ್ಎಐ ಮತ್ತು ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ಹೊರಗಡೆಯಿಂದ ನೋಡಿದ್ರೆ ತಳುಕು ಬಳುಕು, ಆದರೆ ಕಿಚನ್ ಒಳ ಹೊಕ್ಕರೆ ಕಾಣೋದೆಲ್ಲ ಕೊಳಕು. ಇದು ಶತಮಾನದ ಇತಿಹಾಸ ಇರುವ ಬೌರಿಂಗ್ ಕ್ಲಬ್ನ ಕಿಚನ್ ಕಹಾನಿ. ಕಿಚನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಫ್ಎಸ್ಎಸ್ಎ ಅಧಿಕಾರಿಗಳು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಧ್ವಾನಗಳಾಗಿರೋದು ಗೊತ್ತಾಗ್ತಾ ಇದೆ. ಅಂದರೆ ಬೆಂಗಳೂರಲ್ಲಿರುವಂಥ ಪ್ರತಿಷ್ಠಿತ ಬೌರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಹುಡುಕಾಡಿದಂಥ ಸಂದರ್ಭದಲ್ಲಿ ಕಿಚನ್ನಲ್ಲಿ ಜಿರಳೆಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಈ ಚಿಕನ್ ಮಾಂಸಾಹಾರಕ್ಕೆ ಒಂದು ಮಸಾಲೆಯನ್ನು ಮಿಕ್ಸ್ ಮಾಡಿ ಏನು ಇಟ್ಟಿರ್ತಾರೆ ಅದನ್ನು ಬೇಕಾಬಿಟ್ಟಿಯಾಗಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲೇ ಒಂದಿಷ್ಟು ಜಿರಳೆಗಳೆಲ್ಲವೂ ಕೂಡ ಓಡಾಡ್ಕೊಂಡಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆಗೆ ಯಾರು ಬಂದು ಊಟವನ್ನು ಮಾಡ್ತಾರೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲಿ ಕಿಚನ್ಗಳಿರುವಂಥದ್ದು. ಇನ್ನು ದಾಳಿ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಕ್ಲಬ್ಗೆ ಬರೋರು ಸೂಟ್ ಹಾಕಿದ್ದಾರಾ ನೋಡೋದಲ್ಲ, ಕಿಚನ್ಗಳನ್ನು ನೋಡ್ಕೊಳ್ಬೇಕು ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರ ಅಥವಾ ಸೂಟ್ ಹಾಕಿದಾನ ಅಂತ ನೋಡೋದಲ್ಲ, ನಿಮ್ಮ ಕಿಚನ್ ಅನ್ನು ಸ್ವಲ್ಪ ನೋಡ್ಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. QR ಕೋಡ್ಗೆ ಆ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಅಧಿಕಾರಿಗಳು ಅವನು ಹೋಗಲೇಬೇಕು, ಅಲ್ಲಿ ಸ್ಯಾಂಪಲ್ ತಗೊಳ್ಳೇಬೇಕು, ಅದನ್ನು ಕಳಿಸಲೇಬೇಕು. ಹೀಗೆ ಹೋಟೆಲ್ ಉದ್ಯಮಿಗಳಿಗೆ ಸಚಿವರು ಖಡಕ್ ಎಚ್ಚರಿಕೆ ನೀಡಿದ್ದು ಇನ್ಮುಂದೆಯೂ ದಾಳಿ ಮುಂದುವರಿಯುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನೊಂದು ಕಡೆ ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧವೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಸಮರ ಸಾರಿದೆ. ವಿನಯ್ ಕುಮಾರ್ ಜೊತೆ ರಾಚಪ್ಪ, TV9 ಬೆಂಗಳೂರು.